ಇನ್ನು ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ಉಗ್ರ ಮುಖವಾಡ ವಿಶ್ವಕ್ಕೆ ಗೊತ್ತಾಗಿದೆ. ಅದಕ್ಕೆ ಪ್ರತಿಕಾರವಾಗಿ ಈಗ ಭಾರತ ದಾಳಿಗೆ ಬೇಕಾದಂತಹ ತಯಾರಿಯನ್ನು ಕೂಡ ಮಾಡ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಪಾಕಿಸ್ತಾನದ ಮೇಲೆ ದಾಳಿಯಾಗುವಂತಹ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ನಿನ್ನೆ ನೌಕಾಪಡೆ ತಾಲಿಬಾನ್ ನಡೆಸಿತ್ತು. ಇವತ್ತು ವಾಯುಸೇನೆಯ ಫೈಟರ್ ಜೆಟ್ಗಳು ಕಸರತ್ತು ಶುರು ಮಾಡಿವೆ. ಶತ್ರುಗಳ ಮೇಲೆ ಯುದ್ಧ ನಡೆಸೋಕೆ ಏಕಾಏಕಿ ನುಗ್ಗಿ ಹೋಗಬಾರದು. ಶತ್ರುಗಳ ಸಾಮರ್ಥ್ಯ ಎಷ್ಟು ಅಂತ ನಾವು ತಿಳ್ಕೋಬೇಕು. ಆಮೇಲೆ ಶತ್ರುಗಳನ್ನ ಸದೆಬಡಿಯೋಕೆ ನಾವು ಹೇಗೆ ಸಿದ್ಧವಾಗಿದ್ದೀವಿ, ನಮ್ಮಲ್ಲಿ ಲೋಪದೋಷಗಳಿದ್ಯಾ, ಇದ್ರೆ ಅದನ್ನ ಹೇಗೆ ಸರಿಪಡಿಸಿ ಶತ್ರುಗಳ ಎದೆ ಸೀಳಬೇಕು ಅನ್ನೋದನ್ನು ಅರಿತಿರಬೇಕು. ಆ ಕೆಲಸವನ್ನೇ ಭಾರತೀಯ ಸೇನೆ ಶುರು ಮಾಡಿದೆ. ನಿನ್ನೆ ಮೊನ್ನೆಯಲ್ಲ ಭಾರತದ ನೌಕಾ ಸೇನೆಗಳು ಸಮುದ್ರದಲ್ಲಿ ನೌಕಾಪಡೆಯ ಶಕ್ತಿ ಸಾಮರ್ಥ್ಯದ ಸಣ್ಣ ಝಲಕ್ಗಳನ್ನು ತೋರಿಸಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿತ್ತು. ಇವತ್ತಿನಿಂದ ಭಾರತೀಯ ವಾಯುಪಡೆ ಸರದಿ ಶುರುವಾಗಿದೆ. ಉತ್ತರ ಪ್ರದೇಶದ ಶಹಜಹಾನ್ಪುರ ಜಿಲ್ಲೆಯಲ್ಲಿ ಭಾರತೀಯ ಯುದ್ಧ ವಿಮಾನಗಳು ರಣರಂಗ ಪ್ರವೇಶಕ್ಕೆ ಸಜ್ಜಾಗ್ತಿವೆ. ನಿರ್ಮಾಣ ಹಂತದಲ್ಲಿರುವ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ವಾಯುಸೇನೆಯ ಫೈಟರ್ ಜೆಟ್ಗಳು ತಾಲೀಮು ಶುರು ಮಾಡಿವೆ. ಇದೇ ಮೊಟ್ಟ ಮೊದಲ ಸಲ ಗಂಗಾ ಎಕ್ಸ್‌ಪ್ರೆಸ್ ಹೈವೇ ರಸ್ತೆಯಲ್ಲಿ ಯುದ್ಧ ವಿಮಾನಗಳ ಸಮರಾಭ್ಯಾಸ ಶುರುವಾಗಿದೆ. ಕ್ಷಣಾರ್ಧದಲ್ಲಿ ಶತ್ರುಗಳ ಕೋಟೆಗೆ ನುಗ್ಗಿ ಅಡಗು ತಾಣಗಳನ್ನೇ ಉಡಾಯಿಸಿ ವಾಪಸ್ಸಾಗುವ ವೇಗದೂತ ರಫೇಲ್ ಫೈಟರ್ ಜೆಟ್, ಜಾಗ್ವಾರ್, ಮಿರಾಜ್ 2000 ವಿಮಾನಗಳು ಇವತ್ತು ಗಂಗಾ ಎಕ್ಸ್‌ಪ್ರೆಸ್ ಹೆದ್ದಾರಿಯಲ್ಲಿ ಕಸರತ್ತು ನಡೆಸಿದ್ವು. ಗಂಗಾ ಎಕ್ಸ್‌ಪ್ರೆಸ್ ಹೈವೇನಲ್ಲೇ ಫೈಟರ್ ಜೆಟ್ಗಳ ಕಸರತ್ತು ನಡೆಸಲು ಕಾರಣಗಳೂ ಇವೆ. ಉತ್ತರ ಪ್ರದೇಶದಲ್ಲಿ ಬೆಳಗ್ಗೆ ಮಂಜು, ಮಧ್ಯಾಹ್ನ ಬಿಸಿಲು ಆವರಿಸುತ್ತಿದೆ. ಇನ್ನೊಂದು ಕಡೆ ರಸ್ತೆ, ಗುಡ್ಡಗಾಡು, ಅರಣ್ಯ ಪ್ರದೇಶವೂ ಇರುವ ಜಾಗ. ಇಂಥ ಜಾಗವನ್ನ ತುರ್ತು ಸಂದರ್ಭಗಳಲ್ಲಿ ತರಬೇತಿ ಮತ್ತು ರನ್ವೇಗೆ ಬಳಕೆ ಮಾಡಿಕೊಳ್ಳೋ ಉದ್ದೇಶ ವಾಯುಸೇನೆಯದ್ದು. ಅದಕ್ಕೆ ಇಂಥ ಜಾಗದಲ್ಲಿ ಫೈಟರ್ ಜೆಟ್ಗಳ ತಾಲೀಮು ಶುರು ಮಾಡಿದೆ. ಯುದ್ಧ ವಿಮಾನಗಳ ವೇಗ ಎಷ್ಟು, ವೇಗದ ಜೊತೆ ನಿಯಂತ್ರಣ ಎಷ್ಟು, ಫೈಟರ್ ಜೆಟ್ಗಳು ಮತ್ತು ಪೈಲಟ್ಗಳ ಶಕ್ತಿ, ನಿಖರತೆ, ನಿಪುಣತೆ ಹೇಗಿರುತ್ತೆ, ಅಸಾಧ್ಯ ವಾತಾವರಣದಲ್ಲೂ ಹೇಗೆ ಜೆಟ್ಗಳನ್ನು ಇಳಿಸಬಹುದು ಅಂತ ವಿರೋಧಿಗಳಿಗೆ ತೋರಿಸಿಕೊಟ್ಟಿದೆ. ನೈಸರ್ಗಿಕ ವಿಕೋಪಗಳ ಟೈಮಲ್ಲಿ ತುರ್ತು ಕಾರ್ಯಾಚರಣೆ ಹೇಗಿರುತ್ತೆ ಅಂತಾನೂ ತಿಳಿಸಿಕೊಟ್ಟಿದೆ. ಅದಕ್ಕೆ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಲ್ಯಾಂಡಿಂಗ್, ಟೇಕ್ ಆಫ್ ಕಸರತ್ತು ನಡೆಸ್ತಾ ಇದ್ದು, ಇನ್ನು 3 ದಿನ ಬೆಳಗ್ಗೆ 11:30ರಿಂದ 1ಕ್ಕೆ, ಸಂಜೆ 7ರಿಂದ ರಾತ್ರಿ 10ರವರೆಗೆ ಕಸರತ್ತು ನಡೆಯಲಿದೆ. ಇವತ್ತು ಸದ್ಯಕ್ಕೆ ವಾಯುಸೇನೆ ರಫೇಲ್ ಫೈಟರ್ ಜೆಟ್, ಜಾಗ್ವಾರ್, ಮಿರಾಜ್ 2000 ವಿಮಾನಗಳ ಕಸರತ್ತು ನಡೆಸಿದೆ. ನಾಳೆ Su-30, MKI, MiG-29 ನಂತಹ ಸುಧಾರಿತ ಯುದ್ಧ ವಿಮಾನಗಳು ಕಸರತ್ತು ನಡೆಯಲಿದೆ. C-130J, ಸೂಪರ್ ಹರ್ಕ್ಯುಲಸ್ ಮತ್ತು AN-32 ನಂತಹ ಸಾರಿಗೆ ವಿಮಾನಗಳು ಮತ್ತು ಬಹುಮುಖ Mi-17, V5 ಹೆಲಿಕಾಪ್ಟರ್ಗಳು ಭಾಗವಹಿಸಲಿವೆ. ಪ್ರಯೋಗವಾಗಿದೆ ಹೊಸ ಕ್ಷಿಪಣಿ. ದೇಶದ ರಕ್ಷಣೆಗೆ ನವದುರ್ಗೆಯ ಶ್ರೇಣಿ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊಳಗಿಸಿದ ಘೋಷವಾಕ್ಯ. ಆಂಧ್ರಪ್ರದೇಶದ ಅಮರಾವತಿ ಅಭಿವೃದ್ಧಿ ಕಾರ್ಯಕ್ರಮಗಳ ಸಮಾವೇಶದಲ್ಲಿ ಮೋದಿ ಈ ಘೋಷಣೆ ಮಾಡಿದರು. ಬಾಹ್ಯಾಕಾಶ ಮತ್ತು ರಕ್ಷಣಾ ವಲಯವನ್ನು ಬಲಪಡಿಸಲು ಈಗ ದೇಶಕ್ಕೆ ಹೊಸ ಸಂಸ್ಥೆ ಲಭ್ಯವಿದೆ. ನಾವು DRDOದ ಹೊಸ ಕ್ಷಿಪಣಿ ಪರೀಕ್ಷಾ ಶ್ರೇಣಿಗೆ ಅಡಿಪಾಯ ಹಾಕಿದ್ದೇವೆ. ನವದುರ್ಗ ಪರೀಕ್ಷಾ ಶ್ರೇಣಿಯು ಭಾರತದಲ್ಲಿ ರಕ್ಷಣಾ ಶಕ್ತಿಯನ್ನ ಸಬಲೀಕರಣಗೊಳಿಸುತ್ತದೆ. ಹೀಗಂತ ಶತ್ರು ದೇಶಕ್ಕೂ ಸಂದೇಶ ಕೊಟ್ಟರು. देश को, हमारे डिफेंस सेक्टर को मजबूत करने वाला नया संस्थान भी मिला है. कुछ देर पहले हमने DRDO की नई मिसाइल टेस्टिंग रेंज की आधारशिला रखी है. नागया लंका में बनने जा रही नवदुर्गा टेस्टिंग रेंज मां दुर्गा की तरह देश की डिफेंस पावर को शक्ति देगी. ಪ್ರಧಾನಮಂತ್ರಿಗಳ ಈ ಮಾತು ನೇರವಾಗಿ ಶತ್ರು ರಾಷ್ಟ್ರಗಳಿಗೆ ಹೇಳಿ ಮಾಡಿಸಿದಂತಿತ್ತು. ಇದೇ ವೇದಿಕೆಯಲ್ಲಿ ಆಂಧ್ರ DCM ಪವನ್ ಕಲ್ಯಾಣ್ ಕೂಡ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ರು. ಪಾಕಿಸ್ತಾನ ವಿರುದ್ಧ ಪ್ರಧಾನಿ ಮೋದಿ ಅವರ ರಾಜತಾಂತ್ರಿಕ ಯುದ್ಧ ನೀತಿಯನ್ನ ಸ್ವಾಗತಿಸಿದ್ರು. Pahalgam terrorist attack has been one of the darkest days for the entire country. Even the blood was spilled in Kashmir. The blood spilled in Kashmir, it created tremors in the entire nation. I know this is very sensitive time and Modi ji is carrying the nation's burden. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತದಲ್ಲಿ ಸಮರಾಭ್ಯಾಸ ಜೋರಾಗಿದೆ. ಒಂದ್ ಕಡೆ ರಾಜತಾಂತ್ರಿಕ ಹೊಡೆತ,
ಇನ್ನೊಂದು ಕಡೆ ಆರ್ಥಿಕ ಹೊಡೆತ, ಮತ್ತೊಂದು ಕಡೆ ಭಾರತೀಯ ಸೇನೆಯ ಸಮರಾಭ್ಯಾಸವನ್ನ ನೋಡಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.